Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಕೂಡ ಒಂದು ಒಳ್ಳೆ ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಎಸ್ ಅಫ್ಕೋರ್ಸ್ ತುಂಬ ಯೂಸ್ಫುಲ್ ಆಗುವಂಥದ್ದು, ಮನೆಯಲ್ಲೇ ಇರೋಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಮ್ಮ ಸ್ಕಿನ್ನ ನಾವು ಹೇಗೆ ತುಂಬ ಚೆನ್ನಾಗಿ ಇಟ್ಕೋಬಹುದು. 100% ಹೇಳ್ತೀನಿ, ನಮ್ಮ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಬಳಸೇ ನಾವು ನಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಆ ಟಿಪ್ನ ನಿಮ್ಮ ಹತ್ರ ಎಲ್ಲರೂ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡಿದ್ರೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ಬ್ಯೂಟಿ ಟಿಪ್ ಏನು ಅಂತಂದರೆ, ಸೊ ಯೂಶ್ವಲಿ ಏನಾಗುತ್ತೆ, ಸಮ್ಟೈಮ್ಸ್ ನಮಗೆ ತುಂಬ ಒಂಥರ ಡ್ರೈ ಸ್ಕಿನ್ ಆಗಿಬಿಟ್ಟಿರುತ್ತೆ. ಆ್ಯಂಡ್ ಈ ಚಳಿಗಾಲದಂತೂ ಕೇಳಲೇಬೇಡಿ, ತುಂಬ ಡ್ರೈ ಆಗೋಗಿರುತ್ತೆ. ಆ್ಯಂಡ್ ಒಂಥರ ಅಲ್ಲಲ್ಲಿ ಓಡ್ಕೊಂಡಿರುತ್ತೆ, ತುಂಬ ಒಂಥರ ಏನು ಇಷ್ಟೊಂದು ಡಲ್ಲಾಗಿದೆ ಮುಖ, ನಿದ್ದೆ ಮಾಡಿ ಇವಾಗಿದ್ರ. ಸೊ ಆ ಥರದ್ದೆಲ್ಲರೂ ಸಮ್ಟೈಮ್ಸ್ ಅನಿಸುತ್ತೆ. ಸೊ ನಾವು ಎಷ್ಟೇ ಮೇಂಟೈನ್ ಮಾಡಿದ್ರು ಸಮ್ಟೈಮ್ಸ್ ತುಂಬ ನಾವು ಟಯರ್ಡ್ ಆಗಿದ್ದರೆ, ಅಥವಾ ನಾವು ಎಲ್ಲಾದರೂ ತುಂಬಾ ಸ್ಟ್ರೆಸ್ಡ್ ಔಟ್ ಆಗಿ ನಾವೇನು ನಮ್ಮ ಸ್ಕಿನ್ ಮೇಲೆ ಕೇರ್ ಮಾಡ್ದಿರ ಇದ್ದರೆ, ಆ್ಯಂಡ್ ಮಾಯ್ಶ್ಚರೈಸರ್ ಎಲ್ಲ ನಾವು ಅಪ್ಲೈ ಮಾಡದೇ ಇದ್ದರೆ, ಸೊ ತುಂಬಾ ಡಲ್ ಆಗೋಗಿರುತ್ತೆ. ಆ್ಯಂಡ್ ಫುಲ್ ಡಿಹೈಡ್ರೇಷನ್ ಆಗೋಗಿರುತ್ತೆ. ಸೊ ಹೈಡ್ರೇಷನ್ ಮಾಡ್ಕೋಬೇಕು. ಸೊ ಫೇಸ್ ಯಾವಾಗಲೂ ಒಂಥರ ಗ್ಲೋ ಆಗಿರಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ, ಇಟ್ಸ್ ವೆರಿ ಸಿಂಪಲ್. ಸ್ವಲ್ಪ ಒಂದು ಅರ್ಧ ಸ್ಪೂನು ಅರಿಶಿನ ಆ್ಯಂಡ್ 2 ಟೀ ಸ್ಪೂನು ಏನು ಕರ್ಡು ಆ್ಯಂಡ್ ಅರ್ಧ ಲಿಂಬೆ ರಸ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಸೊ ನಾವು ಫೇಸ್ಗೆ ಚೆನ್ನಾಗಿ ಅಪ್ಲೈ ಮಾಡಿ ಒಂದು 15-20 ಮಿನಿಟ್ಸ್ ಬಿಟ್ಟರೆ ಸಾಕು, ಅದೇ ಡ್ರೈ ಆಗೋಗುತ್ತೆ. ಆ್ಯಂಡ್ ಅದಾದಮೇಲೆ ತಣ್ಣಗಿರೋ ನೀರಲ್ಲಿ ಫೇಸ್ ವಾಶ್ ಮಾಡಿಕೊಂಡು ಅದಾದಮೇಲೆ 100% ಹೇಳ್ತೀನಿ, ಲೈಕ್ ಇದು ಈ ಸ್ಟೆಪ್ ಮಾತ್ರ ಸ್ಕಿಪ್ ಮಾಡಲೇಬಾರ್ದು, ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕು. ಆ್ಯಂಡ್ ಅದಕ್ಕಿಂತ ಮುಂಚೆ ನೀವು ಐಸ್ ಕ್ಯೂಬ್ನ ರಬ್ ಮಾಡಿ ಅದಾದಮೇಲೆ ನೀವು ಮಾಯ್ಶ್ಚರೈಸರ್ ಹಾಕಿದ್ರೂ ತುಂಬ ಚೆನ್ನಾಗಿ ಎಫೆಕ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಐಸ್ ಕ್ಯೂಬು ತುಂಬ ಬ್ಲಡ್ ಸರ್ಕ್ಯುಲೇಷನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಲೈಕ್ ನಾನು ಯಾವಾಗಲೂ ಹೇಳ್ದಂಗೆ ನನ್ನ ವೀಡಿಯೋಸಲ್ಲಿ ಐಸ್ ಕ್ಯೂಬ್ ತುಂಬಾ ಹೆಲ್ಪ್ ಆಗುತ್ತೆ, ಅದನ್ನು ಯೂಸ್ ಮಾಡಿ. ಆ್ಯಂಡ್ ಅರಿಶಿನ ಅಫ್ಕೋರ್ಸ್ ನಮಗೆಲ್ಲ ಎಷ್ಟು ಯಾವುದು ಇಂಪಾರ್ಟೆಂಟು, ನಮ್ಮ ಬಾಡಿಗೆ ಎಷ್ಟು ಇಂಪಾರ್ಟೆಂಟು, ಆ್ಯಂಡ್ ಅದರಲ್ಲಿ ಎಷ್ಟು ಒಳ್ಳೆ ಗುಣಗಳಿದೆ ಅಂತ ನಮ್ಗೆ ಆಬ್ವಿಯಸ್ಲಿ ಗೊತ್ತು. ಆ್ಯಂಡ್ ಕರ್ಡು ಅಷ್ಟೇ. ಆ್ಯಂಡ್ ಸೊ ಇಂಟೇಕು ಚೆನ್ನಾಗಿರುತ್ತೆ, ನಮ್ಗೆ ಒಳ್ಳೆ ಬೆನಿಫಿಟ್ ಇದೆ. ಆ್ಯಂಡ್ ಅಪ್ಲೈ ಮಾಡ್ಕೊಳ್ಳೋದಕ್ಕೂ ತುಂಬಾ ಬೆನಿಫಿಟ್ ಇರುತ್ತೆ. ಆ್ಯಂಡ್ ಲಿಂಬೆನ ರಸ ಆಬ್ವಿಯಸ್ಲಿ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ಇದೆ ತುಂಬಾ ಯೂಸ್ಫುಲ್ ಬೆನಿಫಿಟ್ ಆಗಿರುತ್ತೆ. ಸೊ ಇದೆಲ್ಲ ನಮ್ಮ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸು, ಎಲ್ಲೂ ನಾವು ಆಚೆ ಹೋಗಿ ಎಕ್ಸ್ಪೆನ್ಸ್ ಆಗಿ ಖರ್ಚು ಮಾಡಬೇಕು ಅಂಥದ್ದೇನೂ ಇಲ್ಲ. ಸೊ ನಮಗೆ ಹೈಡ್ರೇಟ್ ಮಾಡೋದಕ್ಕೆ, ಡ್ರೈ ಸ್ಕಿನ್ನ ಹೈಡ್ರೇಟ್ ಮಾಡೋದಕ್ಕೆ ಈ ಮೆಥಡ್ ಅಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ವಾರದಲ್ಲಿ ಒಂದು ಸತಿ ಯೂಸ್ ಮಾಡಿ, ಅಥವಾ ನಿಮಗೆ ತುಂಬಾ ಡ್ರೈ ಆಗಿದೆ, ನನ್ನ ಸ್ಕಿನ್ನಲ್ಲಿ ಗ್ಲೋ ಇಲ್ಲ ಅಂತಂದರೆ 2 ಸತಿ ಯೂಸ್ ಮಾಡಿ. ಆ್ಯಂಡ್ ಅಫ್ಕೋರ್ಸ್ ನಾವು ಇದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಬರಬೇಕಾಗಿದೆ. ಇನ್ ರಾದರ್ ದೆನ್ ನಾವೆಲ್ಲ ಹೋಗಿ ಪಾರ್ಲರ್ಗೆ ಹೋಗಿ ಮೇಂಟೈನ್ ಮಾಡೋದಕ್ಕಿಂತ, ಸೊ ಮನೇಲೇ ನಾವು ನ್ಯಾಚುರಲ್ ಆಗಿ ಎಲ್ಲನೂ ಮೇಂಟೈನ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಎಸ್, ಸೊ ಈ ವಿಡಿಯೋ ಕೂಡ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ, ತುಂಬ ನಾನು ಡ್ರ್ಯಾಗ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗೋಲ್ಲ. ಸೊ ನನಗೇನು ಗೊತ್ತು, ನಾನು ಏನು ಯೂಸ್ ಮಾಡ್ತಿದ್ದೀನೋ ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಲೈಕ್ ಆ್ಯಸ್ ಯೂಶುವಲ್ ನಾನೆಲ್ಲ ವೀಡಿಯೋಸಲ್ಲಿ ಹೇಳ್ದಂಗೆ. ಸೊ ಹೆಲ್ಪ್ ಆಗ್ತಿದ್ರೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ, ಕಮೆಂಟ್ ಮೂಲಕ ಈ ಟಿಪ್ಪು ನಿಮಗೆ ಹೆಲ್ಪ್ ಆಗ್ತಿದೆಯಾ, ನೀವು ಯೂಸ್ ಮಾಡಿ ನೋಡಿದ್ದೀರಾ, ಹೇಗೆ ಬರ್ತಿದೆ ರಿಸಲ್ಟು ಅಂಥೇಳಿ. ಸೊ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ಹೌದಪ್ಪ ಯೂಸ್ ಮಾಡ್ತಿದ್ದಾರೆ ನಾನು ಹೇಳ್ತಿರೋ ಟಿಪ್ಸ್ ಎಲ್ಲನೂ ಅಂತ ನನಗನ್ಸುತ್ತೆ ಅಂತ ಹೇಳ್ತಾ, ಸೊ ಹೋಪ್ಫುಲಿ ವಿಡಿಯೋ ಇಷ್ಟ ಆಗ್ತದೆ, ಟಿಪ್ಪು ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಬಯಸ್ತೀನಿ. ಆ್ಯಂಡ್ ಎಸ್, ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ತುಂಬಾ ಬಿಸಿಲಿದೆ, ಹೈಡ್ರೇಟ್ ಆಗಿರಿ, ಚೆನ್ನಾಗಿ ನೀರು ಕುಡೀರಿ. ಇಲ್ಲ ಅಂತಂದರೆ ಈ ಬಿಸಿಲಿಗೆ ನಾವೆಲ್ಲ ತೊಂದರೆ ಆಗೋಗಿರ್ತೀವಿ, ಚೆನ್ನಾಗಿ ನೀರು ಕುಡೀರಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಾನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀನಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.